ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು 8ನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಚಾಪ್ಟರ್ 2 ಭರತ ವರ್ಷ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುದ್ದು ವಿದ್ಯಾರ್ಥಿಗಳೇ, ಈಗ ಮೊದಲ ಪ್ರಶ್ನೆಯನ್ನು ನೋಡೋಣ. ಕಂಪ್ಲೀಟ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಬೈ ಯೂಸಿಂಗ್ ದ ಸೂಟೇಬಲ್ ವರ್ಡ್ಸ್ ಇನ್ ದ ಬ್ಲ್ಯಾಂಕ್ಸ್. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಮೊದಲನೆಯ ಪ್ರಶ್ನೆ, ಜಿಯೋಗ್ರಫಿಕಲಿ ಇಂಡಿಯಾ ಈಸ್ ಅ ಡ್ಯಾಶ್ ಅಂತ ಪ್ರಶ್ನೆ ಕೇಳಲಾಗಿದೆ. ಭಾರತವು ಒಂದು ಡ್ಯಾಶ್ ದ್ವೀಪವಾಗಿದೆ ಅನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ನಾವು ಪೆನಿಸೋಲಾ ಅಂತ ಕರೀತೇವೆ ಅಥವಾ ಪರ್ಯಾಯ ದ್ವೀಪವಾಗಿದೆ ಅಂತ ಹೇಳ್ಬೋದು. ಎರಡನೆಯ ಪ್ರಶ್ನೆ, ಸೈನ್ಸ್ ಆಫ್ ಆಶಸ್ ಹ್ಯಾವ್ ಬಿನ್ ಫೌಂಡ್ ಇನ್ ಕೇವ್ ಆಫ್ ಡ್ಯಾಶ್ ಅಂತ ಕೇಳಲಾಗಿದೆ. ಬೂದಿಯ ಕುರುಹುಗಳು ಯಾವ ಗವಿಯಲ್ಲಿ ನಮಗೆ ದೊರೆತಿವೆ ಅಂತ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಕರ್ನೂಲ್ ಅಂತಕ್ಕಂತಹ ಒಂದು ಗವಿಯಲ್ಲಿ ದೊರೆತಿದೆ. ಇನ್ನು ಮೂರನೆಯ ಪ್ರಶ್ನೆ ಇಲ್ಲಿ ಈ ರೀತಿಯಾಗಿದೆ. ದ ಇಂಪ್ಲಿಮೆಂಟ್ಸ್ ಆಫ್ ದ ಮಿಡಲ್ ಸ್ಟೋನ್ ಏಜ್ ಆರ್ ಕಾಲ್ಡ್. ಇಲ್ಲಿ ಡೆಲಿಕೇಟ್ ಸ್ಟೋನ್ ಇಂಪ್ಲಿಮೆಂಟ್ಸ್ ಅಂತ ಕರೀತೇವೆ. ಮಧ್ಯ ಶಿಲಾಯುಗದ ಪರಿಕರಗಳನ್ನು ಸೂಕ್ಷ್ಮ ಶಿಲಾ ಪರಿಕರಗಳು ಎಂದು ಕರೆಯಲಾಗುತ್ತೆ. ನೆಕ್ಸ್ಟ್ ಇನ್ನು ಪ್ರಶ್ನೆ ನಂಬರ್ 2 ನೋಡ್ತಾ ಇದ್ದೇವೆ. ಈ ಪ್ರಶ್ನೆ ನಂಬರ್ 2ರಲ್ಲಿ ಈ ರೀತಿ ಪ್ರಶ್ನೆಯನ್ನು ಕೇಳಲಾಗಿದೆ. ಮೊದಲನೆಯ ಪ್ರಶ್ನೆ, ಡಿಸ್ಕ್ರೈಬ್ ಬ್ರೀಫ್ಲಿ ದ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಅಂದರೆ ಭಾರತದ ಭೂ ಮೇಲ್ಮೈ ರಚನೆಯನ್ನು ಸ್ಥೂಲವಾಗಿ ತಿಳಿಸಿ ಅಂತ ಹೇಳಲಾಗಿದೆ. ಇಂಡಿಯಾ ಈಸ್ ಸಬ್ ಕಾಂಟಿನೆಂಟ್ ಅಕ್ಯುಪೈಯಿಂಗ್ ಅ ಯೂಸ್ಡ್ ಏರಿಯಾ ಇನ್ ದ ಸೌಥರ್ನ್ ಪಾರ್ಟ್ ಆಫ್ ಏಷಿಯನ್ ಕಾಂಟಿನೆಂಟ್. ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಒಂದು ಉಪಖಂಡವಾಗಿದೆ. ಇಟ್ ಈಸ್ ಅ ಪೆನಿಸೋಲಾ ಸರೌಂಡೆಡ್ ಬೈ ವಾಟರ್ ಆನ್ ದ 3 sides. India shares its boundaries with Pakistan, Afghanistan, China, Nepal, Bhutan, Bangladesh and Myanmar. ಈ ದೇಶವು ಒಂದು ಪರ್ಯಾಯ ದ್ವೀಪವಾಗಿದ್ದು ಈ ಒಂದು ಭೂಮಿಯನ್ನು 3 ಕಡೆ ನೀರಿನಿಂದ ಆವೃತ್ತಿಯಾಗಿದೆ. ಇದರ ಈ ಒಂದು ದೇಶವು, ಭಾರತ ಅಂತಕ್ಕಂಥ ದೇಶವು ಈ ಉಳಿದ ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್ ಆ್ಯಂಡ್ ಮ್ಯಾನ್ಮಾರ್. ಸ್ಟೇಟ್ ಕನ್ಸಿಸ್ಟ್ ಆಫ್ 28 ಸ್ಟೇಟ್ಸ್. ಈ ಒಂದು ದೇಶದಲ್ಲಿ 28 ರಾಜ್ಯಗಳು, 9 ಯೂನಿಯನ್ ಟೆರಿಟೋರೀಸ್, 9 ಏನು ಅಂತಂದರೆ ಯೂನಿಯನ್ ಟೆರಿಟೋರೀಸ್ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಆಗಿ ದೆಹಲಿನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ಇದೆ. India's geographical features comprise the Himalayan range of mountains in the north, the Indo-Gangetic plain, the Deccan Plateau in the south and the coastal region. ಭಾರತವು 4 ಸ್ವಾಭಾವಿಕ ಪ್ರದೇಶಗಳನ್ನು ಹೊಂದಿಕೊಂಡು ಒಂದು ಹಿಮಾಲಯನ್ ಪ್ರದೇಶ ಅಥವಾ ಹಿಮಾಲಯ ಪರ್ವತ ಪ್ರದೇಶಗಳು, ದಕ್ಕನ್ ಪ್ರಸ್ಥಭೂಮಿ ಮತ್ತು ಗಂಗಾ ಮತ್ತು ಯಮುನಾ ನದಿಯ ಬಯಲು, ಕೊನೆಗೆ ಕರಾವಳಿ ಪ್ರದೇಶ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಇನ್ನು 5ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಪ್ರಶ್ನೆ ನಂಬರ್ 5. ಇಲ್ಲಿ 5 ಪ್ರಶ್ನೆ ಈ ರೀತಿಯಾಗಿದೆ. ವಾಟ್ ಆರ್ ದ ವ್ಯಾಲೀಸ್ ಥ್ರೂ ವಿಚ್ ದ ಅಟ್ಯಾಕ್ಸ್ ಆಫ್ ಇಂಡಿಯಾ ಹ್ಯಾವ್ ಟೇಕನ್ ಪ್ಲೇಸ್ ಅಂತ ಕೇಳಲಾಗಿದೆ. ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ದ ವ್ಯಾಲೀಸ್ ಆಫ್ ಬೋಲಾನಾ ಆ್ಯಂಡ್ ಕೈಬರ್ ಆರ್ ದ ವ್ಯಾಲೀಸ್ ಥ್ರೂ ವಿಚ್ ದ ಅಟ್ಯಾಕ್ಸ್ ಆನ್ ದ ಇಂಡಿಯಾ ಹ್ಯಾವ್ ಟೇಕನ್ ಪ್ಲೇಸ್ ಅಂತ ಹೇಳಲಾಗಿದೆ. ಅಂದರೆ ವಾಯುವ್ಯ ಭಾರತದಲ್ಲಿ ಬೋಲಾನ್ ಮತ್ತು ಕೈಬರ್ ಕಣಿವೆಗಳ ಮೂಲಕ ಭಾರತದ ಮೇಲೆ ದಾಳಿಗಳು ಸಂಭವಿಸಿವೆ. ಇನ್ನು ನಾವು ನೋಡ್ತಾ ಇದ್ದೇವೆ 6ನೇ ಪ್ರಶ್ನೆ ಈ ರೀತಿಯಾಗಿದೆ. ದ 6th ಕ್ವೆಶ್ಚನ್ ಈಸ್, ವಾಟ್ ಈಸ್ ಮೀನ್ಡ್ ಬೈ ಪ್ರೀ ಹಿಸ್ಟಾರಿಕ್ ಏಜ್ ಅಂತ ಕರೀತಾ ಇದ್ದೇವೆ. ಪ್ರಾಗೈತಿಹಾಸಿಕ ಕಾಲ ಎಂದರೇನು ಅಂತಂದರೆ, ದ ಪೀರಿಯಡ್ ಬಿಫೋರ್ ದ ಡಿಸ್ಕವರಿ ಆಫ್ ದ ಆರ್ಟ್ ಆಫ್ ರೈಟಿಂಗ್ ಈಸ್ ಕಾಲ್ಡ್ ದ ಪ್ರೀ ಹಿಸ್ಟಾರಿಕ್ ಏಜ್. ನಾವೇನು ಕರಿತಾ ಇದ್ದೇವೆ, ಮಾನವ ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮುಂಚಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುವರು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಬಹುದಾಗಿದೆ. ದಿಸ್ ಈಸ್ ಸೋ ಬಿಕಾಸ್, ಯಾಕೆ ಹೀಗೆ ಅಂತಂದರೆ, ಬಿಕಾಸ್ ವಿ ಡು ನಾಟ್ ಫೈಂಡ್ ಎವಿಡೆನ್ಸ್ ಟು ಲಿಂಗ್ವಿಸ್ಟಿಕ್ಸ್ ಡೆವಲಪ್ಮೆಂಟ್ ಆರ್ ದಸ್ ದ ಆಫ್ ಸ್ಕ್ರಿಪ್ಟ್ ಅಂತ ಹೇಳ್ತಾ ಇದ್ದಾರೆ. ಈ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಅಥವಾ ಲಿಪಿಯ ಬಳಕೆ ಬಗ್ಗೆ ನಮಗೆ ಆಧಾರಗಳು ಸಿಗದಿರುವುದರಿಂದ ಇದನ್ನು ಚರಿತ್ರೆಯ ಪೂರ್ವಕಾಲ ಎಂದು ಕರೆಯುತ್ತೇವೆ ನಾವು.
ಮುಂದಿನ ಪ್ರಶ್ನೆ ಎರಡನೆಯ ಪ್ರಶ್ನೆ ಇದೆ. ಈ ಎರಡನೇ ಪ್ರಶ್ನೆಯನ್ನು ನೋಡೋಣ. ಹೌ ಡಿಡ್ ಅನಿಮಲ್ ಹಸ್ಬೆಂಡರಿ ಆ್ಯಂಡ್ ಡೈರಿ ಫಾರ್ಮಿಂಗ್ ಇವಾಲ್ವ್? ಪಶುಸಂಗೋಪನೆ ಮತ್ತು ಕೈಗಾರಿಕೆಯು ಹೇಗೆ ಪ್ರಾರಂಭವಾಯಿತು ಅಂತಕ್ಕಂಥ ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನೋಡ್ತಾ ಇದ್ದೇವೆ. It is believed that 12,000 years ago a major change took place in the world's environment. The Earth's temperature began to increase gradually. This led to the development of grassland in many places. Birds and animals began to multiply in unprecedented numbers. Animals like deer, elks, goats, sheep, and others flourished in these grasslands. Men who had been hunting animals designed to observe their nature food habits. ಇಲ್ಲಿ ಸುಮಾರು ಹನ್ನೆರಡನೆಯ ಒಂದು 12,000 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆ ಆಗುತ್ತಾ ಬಂತು. ಇದರಿಂದ ಪ್ರಾಣಿ ಪಕ್ಷಿಗಳ ಸಂತಾನಾಭಿವೃದ್ಧಿ ಸಹಾಯಕವಾಯಿತು. ಅವುಗಳ ಸಂತತಿಯು ಕ್ರಮೇಣ ಜಾಸ್ತಿಯಾಗುತ್ತಾ ಬಂದಂತೆ ಮಾನವ ಸ್ವಭಾವದಲ್ಲೂ ಬದಲಾವಣೆಯಾಗಿ ಪ್ರಾಣಿ ಹಿಂಸೆ ದೇಶಿದರು. ಪ್ರಾಣಿಗಳ ವಂಶಾಭಿವೃದ್ಧಿ ಬಗ್ಗೆ ಅರಿತುಕೊಂಡು ಕುರಿ, ಕೋಳಿ, ಮೇಕೆ, ಕಡವೆ, ಹಸು ಮುಂತಾದವುಗಳ ತಂದು ಪಾಲನೆ ಪೋಷಣೆ ಮಾಡತೊಡಗಿದರು. ಇದೇ ಸಂದರ್ಭದಲ್ಲಿ ದವಸ ಧಾನ್ಯಗಳನ್ನು ಬಿಡುವ ಗರಿಕೆಗಳು ಸ್ವಾಭಾವಿಕವಾಗಿ ಹುಟ್ಟಿಕೊಂಡವು. ಇವುಗಳಿಂದ ದೊರೆತ ಅಕ್ಕಿ, ಗೋಧಿ, ಬಾರ್ಲಿ ಇಂತಹ ದವಸ ಧಾನ್ಯಗಳನ್ನು ಆಹಾರಕ್ಕಾಗಿ ಬಳಕೆ ಮಾಡಿಕೊಂಡರು. And the way these animals breed over a period of time, he captured these animals and domesticated them. This was the way the practice of animal husbandry and dairy farming. The question number 8, the different periods of prehistory have been given various names by the archaeologists. What are they? ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ. ಅವುಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಓಲ್ಡ್ ಏಜ್ ಸ್ಟೋನ್ ಅಂತ ಕರಿತಾ ಇದ್ದೇವೆ, ಹಳೆ ಶಿಲಾಯುಗ. ಅದರಲ್ಲಿ ಅರ್ಲಿ ಓಲ್ಡ್ ಸ್ಟೋನ್ ಏಜ್, ಆದಿ ಶಿಲಾಯುಗ. ಮಿಡಲ್ ಓಲ್ಡ್ ಸ್ಟೇಜ್ ಅಂದರೆ ಮಧ್ಯ ಶಿಲಾಯುಗ. ಮುಂದಿನದು ಲೇಟ್ ಓಲ್ಡ್ ಸ್ಟೇಜ್ ಅಂತ ಕರಿತಾ ಇದ್ದೇವೆ. ಎರಡನೇದು ಮಿಡಲ್ ಮಧ್ಯಯುಗದ ಶಿಲಾಯುಗ, ನವಶಿಲಾಯುಗ ಅಂತ ಹೇಳಿ ನಾವು ಕರಿತಾ ಇದ್ದೇವೆ, ನ್ಯೂ ಸ್ಟೋನ್ ಏಜ್ ಅಂತ ಕರಿತಾ ಇದ್ದೇವೆ. ಸೊ ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಮುದ್ದು ವಿದ್ಯಾರ್ಥಿಗಳೇ. ಸೊ ಈ ಒಂದು ಎಲ್ಲ ಸಮಾಜ ವಿಜ್ಞಾನ ಪಾಠದ ಏನು ಲಿಂಕ್ ಬರ್ತಾ ಇವೆ, ಆ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ.